ಆ ಏರಿಯಾದಲ್ಲಿ ಬಾಡಿಗೆಗಿದ್ದ ಜನ ಇದ್ದಕ್ಕಿದ್ದಂತೆ ಬಾಡಿಗೆ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೊಸದಾಗಿ ಯಾರೂ ಕೂಡ ಬಾಡಿಗೆಗೆ ಬರ್ತಾ ಇಲ್ಲ. ಎಲ್ಲ ನೋಡಿದ್ರೂ ಆ ಏರಿಯಾದಲ್ಲಿ ಬರೀ ಟುಲೆಟ್ ಬೋರ್ಡ್ಗಳೇ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಆ ಏರಿಯಾಗೆ ಜೀವ ಜಲವೇ ಬರ್ತಾ ಇಲ್ಲ. ಕುಡಿಯುವ ನೀರಿನ ಸಮಸ್ಯೆ ಮತ್ತು ಹಾಹಾಕಾರ ಜೋರಾಗಿದೆ. ಹಾಗಾದರೆ ಯಾವ ಏರಿಯಾ ಏನು ಸಮಸ್ಯೆ ಅಂತ ಒಂದು ರಿಪೋರ್ಟ್ ಇದೆ, ನೋಡೋಣ. ಬಿಬಿಎಂಪಿ ಆಯುಕ್ತರೇ, ಜಲಮಂಡಳಿ ಅಧ್ಯಕ್ಷರೇ, ಇಲ್ಲಿ ನೋಡಿ, ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಅಭಾವ, ಮನೆ ಖಾಲಿ, ನೀರು ಸಿಗುವ ಏರಿಯಾಗೆ ಜನ ಶಿಫ್ಟ್. ಈ ಏರಿಯಾದಲ್ಲಿ ಕುಡಿಯೋದಿಕ್ಕೆ ನೀರಿಲ್ಲ ಅಂತ ಜನ ಬಾಡಿಗೆಗೆ ಬರೋದನ್ನೇ ಬಿಟ್ಬಿಟ್ಟಿದ್ದಾರೆ. ಬಾಡಿಗೆಗೆ ಇದ್ದವರು ಮನೆ ಖಾಲಿ ಮಾಡಿ ಹೋಗ್ತಿದ್ದಾರೆ. ಬಹುತೇಕ ಮನೆಗಳ ಮುಂದೆ ಟೂಲೆಟ್ ಬೋರ್ಡ್ ನೇತಾಡ್ತಾ ಇದೆ. ಯಾಕೆ ಇಷ್ಟೊಂದು ಮನೆಗಳು ಖಾಲಿ ಅಂತ ಕೇಳಿದ್ದೇ ತಡ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಇಷ್ಟೊಂದು ನೀರಿನ ಭವಣೆ ಎದುರಾಗಿರೋದು ಅಂದ್ರಳ್ಳಿಯ ಪುನೀತ್ ಲೇಔಟ್ನಲ್ಲಿ. ಕಳೆದ 1 ತಿಂಗಳಿಂದ ಜನ ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಪಕ್ಕದ ಏರಿಯಾಗಳಿಗೆ ಹೋಗಿ ಬಿಂದಿಗೆಯಲ್ಲಿ ನೀರು ತುಂಬಿಕೊಂಡು ಬರ್ತಿದ್ದಾರೆ. ಟ್ಯಾಂಕರ್ ನೀರು ಹಾಕಿಸ್ಕೊಳ್ಳೋಣ ಅಂದ್ರೆ ಮೊದಲು 400 ರೂಪಾಯಿಂದ 500 ರೂಪಾಯಿಗೆ ಒಂದು ಟ್ಯಾಂಕರ್ ನೀರು ಕೊಡ್ತಾ ಇದ್ದಂತಹ ಟ್ಯಾಂಕರ್ನವರು ಈಗ 1000ದಿಂದ 1200 ರೂಪಾಯಿ ಹೇಳ್ತಿದ್ದಾರೆ. ಎಸ್, ಆಂಧ್ರಳ್ಳಿ ಪುನೀತ್ ಬಡಾವಣೆಯ ನೀರಿನ ಕಷ್ಟದ ಬಗ್ಗೆ ಇಲ್ಲಿನ ಜನ ಸಿಎಂರ ಜನಸ್ಪಂದನದಲ್ಲೂ ನೀರಿಗಾಗಿ ಮನವಿ ಮಾಡಿದ್ರು. ಆಗ ಸಿಎಂ ಬಿಬಿಎಂಪಿಗೆ ಟ್ಯಾಂಕರ್ ನೀರು ಬಿಡುವಂತೆ ಸೂಚಿಸಿತ್ತು. ಆದ್ರೆ ಒಂದೇ ಒಂದು ಟ್ಯಾಂಕರ್ ನೀರು ಇಲ್ಲಿ ತನಕ ಬಂದಿಲ್ಲ. ಈ ಬಗ್ಗೆ ಎಷ್ಟು ಬಾರಿ ದೂರು ಕೊಟ್ಟರು ಪ್ರಯೋಜನ ಆಗ್ತಿಲ್ಲ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಿಎಂ ಹತ್ರ ಹೋಗಿ ಲೆಟರ್ ಕೊಟ್ಟು ಅಲ್ಲಿ ಲೆಟರ್ BWSSBಗೆ ಬಂತು. BWSSBಯಲ್ಲಿ 1200 ಅಡಿ ಕೊರೆದ್ರು ನೀರು ಬರಲ್ಲ ಅಂತ ಹೇಳಿದ್ರು. ವಾಟರ್ ಟ್ಯಾಂಕಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದ್ರು. ಒಂದು ದಿವಸನೂ ವಾಟರ್ ಟ್ಯಾಂಕ್ ಬರಲಿಲ್ಲ ಇಲ್ಲಿಗೆ. ಕೇಳಿದ್ರೆ ದುಡ್ಡು ಕೊಟ್ಟರೆ ನೀರು ಹೊಡಿತೀನಿ ಇನ್ನೂ ಒಂದು ಮಟ್ಟಕ್ಕೆ ತಲುಪಿಬಿಟ್ಟವ್ರೆ. ಪ್ಲಸ್ ಇಲ್ಲಿರೋ ಜನಗಳಿಗೆ ಭಾರಿ ಅನಾನುಕೂಲ ಆಗಿದೆ ಸರ್ ಇಲ್ಲಿ. ಆಮೇಲೆ BWSSB 150 ಸರಿ ಅರ್ಜಿ ಕೊಟ್ಟಿದ್ದೀವಿ. ನಮ್ಮ ಪುನೀತ್ ಬಡಾವಣೆಯಲ್ಲಿ ಪುನೀತ್ ಯುವಕರ ಸಂಘ ಅಂದ್ಬಿಟ್ಟು ಕಟ್ಕೊಂಡಿದ್ದೀವಿ. ಆ ಸಂಘದಿಂದ 150 ಸರಿ ಲೆಟರ್ ಕೊಟ್ಟರು, ಯಾವುದೇ ರೀತಿ ಸ್ಪಂದನೆ ಮಾಡಿಲ್ಲ. ಇದಕ್ಕೆ ಜವಾಬ್ದಾರಿ ಸಿಎಂ ಹತ್ರ ಲೆಟರ್ ಕೊಟ್ಟರು, ಅದಕ್ಕೆ ಸ್ಪಂದಿಸಿಲ್ಲ ಸರ್ ಅಧಿಕಾರಿಗಳು. ಸಿಎಂ ಜನತಾ ದರ್ಶನದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮನವಿ ನೀಡಿದ್ರು ಕೂಡ ಕುಡಿಯೋದಿಕ್ ಮಾತ್ರ ನೀರ್ ಸಿಗ್ತಾ ಇಲ್ಲ. ಟ್ಯಾಂಕರ್ ನೀರ್ ಕೊಡ್ತೀವಿ ಅಂತ ಬಿಬಿಎಂಪಿ ಜಲಮಂಡಳಿ ಹೇಳಿದ್ದೇ ಬಂತು, ಒಂದೇ ಒಂದು ಟ್ಯಾಂಕರ್ ನೀರ್ ಬಂದಿಲ್ಲ. ದಯವಿಟ್ಟು ನಮಗೆ ಕುಡಿಯುವ ನೀರ್ ಕೊಡಿ ಅನ್ನೋದು ಪಬ್ಲಿಕ್ಸ್ ನ ಒತ್ತಾಯ ಆಗಿದೆ. ನಮಗೆ ಕುಡಿಯೋದಕ್ಕೆ ನೀರು ಕೊಡಿ ಅನ್ನೋ ತರದ ಒತ್ತಾಯ ಎಲ್ಲರದ್ದು ಕೂಡ. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.